ಎಲ್ಲರಿಗೂ ನಮಸ್ಕಾರ. ಪರೀಕ್ಷೆಯ ಸಮಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ಅಕ್ಟೋಬರ್ 9ರ ದಿನದ ಕರೆಂಟ್ ಅಫೇರ್ಸ್ MCQ ಪ್ರಶ್ನೋತ್ತರಗಳನ್ನು ಕ್ಷಣಗಳಲ್ಲಿ ನೋಡೋಣ. ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ತಪ್ಪದೇ ನಿಮ್ಮ ಬೆಂಬಲವನ್ನು ನಮಗೆ ನೀಡಿ. ಇಂದಿನ ಮೊದಲ ಪ್ರಶ್ನೆ. ಇತ್ತೀಚೆಗೆ JFM ಜಸ್ಟಿಸ್ ಫಾರ್ ಮಯನ್ಮಾರ್, PISFCC ಪೆಸಿಫಿಕ್ ಐಸ್ಲ್ಯಾಂಡ್ಸ್ ಸ್ಟೂಡೆಂಟ್ಸ್ ಫೈಟಿಂಗ್ ಕ್ಲೈಮೇಟ್ ಚೇಂಜ್ ಮತ್ತು ಮಾನವ ಹಕ್ಕುಗಳ ವಕೀಲ ಜೂಲಿಯನ್ ಅಗುವಾನ್, ವನವಾಟುವಿನ ಕಾನೂನು ವಿದ್ಯಾರ್ಥಿಗಳ ಗುಂಪು ಹಾಗೂ ERR ಎಮರ್ಜೆನ್ಸಿ ರೆಸ್ಪಾನ್ಸ್ ರೂಮ್ಸ್ ಸುಡಾನ್ ಈ ಎಲ್ಲರೂ ಯಾವ ಪ್ರಶಸ್ತಿಯನ್ನು ಪಡೆದವರು? ಸರಿಯಾದಂತಹ ಉತ್ತರ ರೈಟ್ ಲೈವ್ಲಿಹುಡ್ ಪ್ರಶಸ್ತಿ. ಇತ್ತೀಚೆಗೆ ಚರ್ಚಿಸಲಾದ ಅನಂತಶಾಸ್ತ್ರ ವ್ಯವಸ್ಥೆಯ ಹಿಂದಿನ ಹೆಸರೇನು? ಸರಿಯಾದಂತಹ ಉತ್ತರ QRSAM ಕ್ವಿಕ್ ರಿಯಾಕ್ಷನ್ ಸರ್ಫೇಸ್ ಟು ಏರ್ ಮಿಸೈಲ್. ಹೊಸ ಮರುಭೂಮಿ ಮಣ್ಣು ನಿರ್ಮಾಣ ತಂತ್ರಜ್ಞಾನವನ್ನು ಬಳಸಿಕೊಂಡು ಇತ್ತೀಚೆಗೆ ಮೊದಲ ಬಾರಿಗೆ ಗೋಧಿಯನ್ನು ಎಲ್ಲಿ ಬೆಳೆಸಲಾಯಿತು? ಸರಿಯಾದಂತಹ ಉತ್ತರ ರಾಜಸ್ಥಾನ. ಇತ್ತೀಚೆಗೆ 6 ಸದಸ್ಯರ ಪಾವತಿ ನಿಯಂತ್ರಣ ಮಂಡಳಿಯನ್ನು ಯಾರು ರಚಿಸಿದ್ದಾರೆ? ಸರಿಯಾದಂತಹ ಉತ್ತರ ಭಾರತೀಯ ರಿಸರ್ವ್ ಬ್ಯಾಂಕ್ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸಮುದ್ರದ ನೀರನ್ನು ಶುದ್ಧ ಕುಡಿಯುವ ನೀರನ್ನಾಗಿ ಪರಿವರ್ತಿಸಲು ಸೈಫನ್ ಚಾಲಿತ ಉಷ್ಣ ಉಪ್ಪು ನೀರಿನ ಶುದ್ಧೀಕರಣ ವ್ಯವಸ್ಥೆಯನ್ನು ಇತ್ತೀಚೆಗೆ ಯಾರು ಅಭಿವೃದ್ಧಿಪಡಿಸಿದ್ದಾರೆ? ಸರಿಯಾದಂತಹ ಉತ್ತರ IISc ಬೆಂಗಳೂರು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು. ಕೇಂದ್ರ ಪರಿಸರ ಸಚಿವ ಭೂಪೇಂದರ್ ಯಾದವ್ ಇತ್ತೀಚೆಗೆ ನಮೋ ವನಕ್ಕೆ ಎಲ್ಲಿ ಅಡಿಪಾಯ ಹಾಕಿದರು? ಸರಿಯಾದಂತಹ ಉತ್ತರ ಹರಿಯಾಣ. ಇತ್ತೀಚೆಗೆ ನಿಧನರಾದ ಪಂಡಿತ್ ಛನ್ನೂಲಾಲ್ ಮಿಶ್ರಾ ಅವರು ಯಾವ ಸಂಗೀತ ವಾದ್ಯದೊಂದಿಗೆ ಸಂಬಂಧ ಹೊಂದಿದ್ದರು? ಸರಿಯಾದಂತಹ ಉತ್ತರ ಸ್ವರಮಂಡಲ. ಇತ್ತೀಚೆಗೆ ICC ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಪುರುಷರ T20I 2020 ಇಂಟರ್ನ್ಯಾಷನಲ್ ಬ್ಯಾಟಿಂಗ್ ಶ್ರೇಯಾಂಕದಲ್ಲಿ 931 ರೇಟಿಂಗ್ ಅಂಕಗಳೊಂದಿಗೆ ಹೊಸ ದಾಖಲೆಯನ್ನು ಸೃಷ್ಟಿಸಿದ ಆಟಗಾರ ಯಾರು? ಸರಿಯಾದಂತಹ ಉತ್ತರ ಅಭಿಷೇಕ್ ಶರ್ಮಾ. ಇತ್ತೀಚೆಗೆ ಇತಿಹಾಸದಲ್ಲಿ ಒಟ್ಟು $500 ಬಿಲಿಯನ್ ಸಂಪತ್ತು ಹೊಂದಿರುವ ಮೊದಲ ವ್ಯಕ್ತಿ ಯಾರು? ಸರಿಯಾದಂತಹ ಉತ್ತರ ಎಲಾನ್ ಮಸ್ಕ್. ಇತ್ತೀಚೆಗೆ ಮೊದಲ ಬಾರಿಗೆ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ DRDO ರೈಲು ಆಧಾರಿತ ಮೊಬೈಲ್ ಲಾಂಚರ್ ವ್ಯವಸ್ಥೆಯಿಂದ ಯಾವ ಕ್ಷಿಪಣಿಯನ್ನು ಯಶಸ್ವಿಯಾಗಿ ಪರೀಕ್ಷಿಸಿತು? ಸರಿಯಾದಂತಹ ಉತ್ತರ ಅಗ್ನಿ ಪ್ರೈಮ್ ಕ್ಷಿಪಣಿ. ಇತ್ತೀಚೆಗೆ ಹಿಮಾಂಶಿ ಟೋಕಾಸ್ ಯಾವ ಕ್ರೀಡೆಯಲ್ಲಿ ಜೂನಿಯರ್ ವಿಶ್ವ ಶ್ರೇಯಾಂಕದಲ್ಲಿ ಅಗ್ರಸ್ಥಾನ ತಲುಪಿದ ಮೊದಲ ಭಾರತೀಯ ಆಟಗಾರರಾದರು? ಸರಿಯಾದಂತಹ ಉತ್ತರ ಜೂಡೋ. ಇತ್ತೀಚೆಗೆ 2025ರ ವಿಶ್ವ ಹತ್ತಿ ದಿನವನ್ನು ಯಾವಾಗ ಆಚರಿಸಲಾಯಿತು? ಸರಿಯಾದಂತಹ ಉತ್ತರ ಅಕ್ಟೋಬರ್ 7. ಇತ್ತೀಚೆಗೆ ಮಧ್ಯಪ್ರದೇಶ ಮತ್ತು ರಾಜಸ್ಥಾನದಲ್ಲಿ ಯಾವ ಕಂಪನಿ ಉತ್ಪಾದಿಸುವ ಕಲುಷಿತ ಕೆಮ್ಮಿನ ಸಿರಪ್ ಕೋಲ್ಡ್ರಿಫ್ ಕುಡಿದು ಹಲವಾರು ಮಕ್ಕಳು ಸಾವನ್ನಪ್ಪಿದ್ದಾರೆ? ಸರಿಯಾದಂತಹ ಉತ್ತರ ಶ್ರೀಸನ್ ಫಾರ್ಮಾಸ್ಯೂಟಿಕಲ್ಸ್ ಕಂಪನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಆದಷ್ಟು ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ.
ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ರೀತಿಯ ಇನ್ನೂ ಹೆಚ್ಚಿನ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ಪರೀಕ್ಷೆಯ ಸಮಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.